ಮಚ್ ವಂದನೆಗಳು. ಸೊ ನಾವು ದಿವಸ ಒಂದು ಪುಟಾಣಿ ಕೀ ನೋಟ್ಸ್ ಕೊಡ್ತೀವಿ. ಸೊ ಆದಿಕಾಂಡ ಅಧ್ಯಾಯ 4 ನಾವು ಕೇಳಿದ್ವಿ ಕಾಯನು ಮತ್ತು ಹಾಬೇಲಿನ ಕತೆ. ಸೊ ಹಾಬೇಲಿನ ಸ್ವೀಕಾರಾರ್ಹ ಯಜ್ಞ ಸ್ಯಾಕ್ರಿಫೈಸ್ ಪ್ರಾಣಿ ಭವಿಷ್ಯದ ವಿಮೋಚನೆಯಲ್ಲಿ ನಂಬಿಕೆಯನ್ನು ಸಂಕೇತಿಸುತ್ತದೆ. ಕಾಯನಿನ ಸ್ಯಾಕ್ರಿಫೈಸ್ ಅರ್ಪಣೆ ಫಲ ಸ್ವಪ್ರಯತ್ನವನ್ನು ಪ್ರತಿನಿಧಿಸುತ್ತದೆ. ಈ ವ್ಯಕ್ತಿಕತೆಯ ದೇವರನ್ನು ನಮ್ಮ ಸ್ವಂತ ಮಾರ್ಗಗಳಲ್ಲಿ ಅಲ್ಲ, ಆತನ ನಿಯಮಗಳ ಪ್ರಕಾರ ಆರಾಧಿಸುವುದ ಮಹತ್ವವನ್ನು ತೋರಿಸಿಕೊಡುತ್ತದೆ. ದಾಖಲಾದ ಮೊದಲ ಕೊಲೆ, ಬೈಬಲ್ನಲ್ಲಿ ನಾವು ನೋಡುವ ಮೊದಲ ಕೊಲೆ ಆದಿಕಾಂಡ 4:8 ಪಾಪದ ವಿನಾಶಕಾರಿ ಪರಿಣಾಮಗಳನ್ನು ಎತ್ತಿ ತೋರಿಸುತ್ತದೆ. ಕಾಯಿನನ್ನು ಅಸೂಯೆ ಮತ್ತು ಕೋಪವು ಹೇಬೇಲಿನ ಕೊಲೆಗೆ ಕಾರಣವಾಗುತ್ತದೆ. ಮತ್ತೆ ಸೇತ್ನ ಜನನ ಆದಾಮಿನ ದೈವಿಕ ಮಾರ್ಗವನ್ನು ಮುಂದುವರಿಸುತ್ತದೆ. ಕಾಯೇನಿನ ಪಾಪದ ಹೊರತಾಗಿಯೂ ಅವನನ್ನು ದೇವರು ರಕ್ಷಿಸಿದರು. ನ್ಯಾಯದ ಜೊತೆಗೆ ದೇವರ ಕರುಣೆಯನ್ನು ಕೂಡ ಇಲ್ಲಿ ನಾವು ಕೇಳಿಸ್ಕೊಂಡ್ವಿ. ಕಾಯೇನಿನ ಕ್ರಿಯೆಗಳು ಅನಿಯಂತ್ರಿತ ಭಾವನೆಗಳ ವಿನಾಶಕಾರಿ ಸ್ವಭಾವವನ್ನು ಪ್ರದರ್ಶಿಸುತ್ತದೆ. ಮತ್ತು ಹಾಬೇಲಿನ ನಂಬಿಕೆಯು ಇಬ್ರಿಯರಲ್ಲಿ ನಾವು 11:4 ಸೂಚಿಸುತ್ತದೆ. 11:4 ಹೀಬ್ರೂಸ್ ಹೀಗೆ ಹೇಳುತ್ತೆ, ನಂಬಿಕೆಯಿಂದಲೇ ಹೇಬೇಲನು ಕಾಯೇನ ಯಾಜ್ಞಕ್ಕಿಂತ ಅತಿ ಶ್ರೇಷ್ಠವಾದ ಯಾಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ಅವನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳ ವಿಶೇಷವಾಗಿ ಸಾಕ್ಷಿ ಕೊಟ್ಟರು. ಅವನು ಸತ್ತವನಾಗಿದ್ದರೂ ಕೂಡ ಅದರಿಂದ ಇನ್ನೂ ಮಾತನಾಡುತ್ತೇವೆ. ಈ ಅಧ್ಯಾಯವು ನಂಬಿಕೆ, ಆರಾಧನೆ ಮತ್ತು ವಿಧೇಯತೆಯು ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಆದಿಕಾಂಡ ಅಧ್ಯಾಯ 5 ಬಿಸಿ ಪ್ರಾಥಮಿಕವಾದ ಕುಟುಂಬ ವಂಶಾವಳಿ, ಆದಾಮಿನ ಕುಟುಂಬ ವಂಶಾವಳಿ ಮತ್ತು ಆದಾಮ್ ವಂಶಸ್ಥರ ಮೇಲೆ ಕೇಂದ್ರೀಕರಿಸುತ್ತದೆ. ವಂಶಾವಳಿಯ ಗಮನಾರ್ಹ ವ್ಯಕ್ತಿಗಳಲ್ಲಿ ಹಾನೋಕು ಒಬ್ಬರಾಗಿರ್ತಾರೆ. ಹಾನೋಕು ದೇವರೊಂದಿಗೆ ನಂಬಿಗಸ್ತಿಯಿಂದ ನಡೆದರು, ಆದ್ದರಿಂದ ದೇವರು ಅವರನ್ನು ಕರೆದೊಯ್ದರು. ಅವನು ಜೀವವನ್ನು ದೇವರೊಂದಿಗೆ ನಿಕಟ ಸಂಬಂಧದಿಂದ ಗುರುತಿಸಲ್ಪಟ್ಟಿದೆ ಮತ್ತು ಭೂಮಿಯಿಂದ ಅವರು ನಿಗೂಢ ನಿರ್ಮಾಣವು ಆದ್ಯದಲ್ಲಿ ಒಂದು ವಿಶೇಷ ಘಟನೆಯಾಗಿದೆ. ಮತ್ತು ವಿಸಿ ಅಬೌಟ್ ಮೆತೂಸೆಲ, ಅಸಾಧಾರಣ ದೀರ್ಘಯುಕ್ತೇಶ ಹೆಸರುವಾಸಿಯಾದ ಮೆತೂಸೆಲನು 900-609 ವರ್ಷಗಳ ಕಾಲ ಜೀವಿಸಿದರು. ಮತ್ತು ವಿ ಆಲ್ಸೋ ಸಿ ಅಬೌಟ್ ನೋಹನ ಬಗ್ಗೆಯೂ ನಾವು ನೋಡುತ್ತೇವೆ. ನೋಹ ಹೆಸರಿನ ಅರ್ಥ ಹೀಬ್ರೂ ಮೂಲ ನಚಮ್ನಿಂದ ಬಂದಿದೆ. ಆ ಅರ್ಥ ವಿಶ್ರಾಂತಿ, ಆರಾಮ್ ಅಥವಾ ಸಾಂತ್ಯನ ಅಂತ. ಇದರ ಅರ್ಥ ಸಾಂತ್ವನ ಅಥವಾ ವಿಶ್ರಾಂತಿ ಅಂತ. ನೋಹನು ತನ್ನ ತಂದೆಯಾದ ಲಾಮಕನ ಸಾಂತ್ವನ ಮತ್ತು ವಿಶ್ರಾಂತಿಯನ್ನು ತರುತ್ತಾನೆ. ನೋಹನ ಕಥೆಯು ಮಾನವ ಕುಲದ ರಕ್ಷಣೆಗಾಗಿ ಸಾಂತ್ವನ ಮತ್ತು ಭರವಸೆಯನ್ನು ಒದಗಿಸುತ್ತದೆ. ಆದಿಕಾಂಡ 6 ಮಾನವ ಕುಲದ ದುಷ್ಟತನಕ್ಕೆ ದೇವರ ಭಾವನಾತ್ಮಕ ಪ್ರತಿಕ್ರಿಯೆಯನ್ನು ಎತ್ತಿ ತೋರಿಸುತ್ತದೆ. ದೇವರು ಪಶ್ಚಾತ್ತಾಪ ಮತ್ತು ದೇವರ ದುಃಖವನ್ನು ಈ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ದೇವರ ಮಕ್ಕಳು ಮನುಷ್ಯರ ಹೆಣ್ಣು ಮಕ್ಕಳನ್ನು ಮದುವೆಯಾಗುವ ಬಗ್ಗೆ ಕಟ್ಟುನಿಟ್ಟಿನ ಕಥೆಯಲ್ಲಿ ನಾವು ನೋಡ್ತೇವೆ. ವ್ಯಾಪಕವಾದ ದುಷ್ಟತನದ ಕಾರಣವಾಗಿ ಮಾನವ ಕುಲದ ವ್ಯಾಪಕ ಭ್ರಷ್ಟಾಚಾರಕ್ಕಾಗಿ ಪ್ರತಿಕ್ರಿಯೆಯಾಗಿ ದೇವರು ಮಹಾ ಜಲಪ್ರಯದಿಂದ ಭೂಮಿಯನ್ನು ಮೇಲಿರುವ ಎಲ್ಲಾ ಜೀವಿಗಳನ್ನು ಅಳಿಸಿ ಹಾಕಲು ನಿರ್ಧರಿಸುತ್ತಾರೆ. ಆದಾಗಿ ನೋಹನು ತನ್ನ ನೀತಿಯ ಕಾರಣದಿಂದ ದೇವರ ದೃಷ್ಟಿಯಲ್ಲಿ ಅನುಗ್ರಹವನ್ನು ಪಡೆಯುತ್ತಾರೆ. ಚಾಪ್ಟರ್ 8 ಅಧ್ಯಾಯ 8 ಆದಿಕಾಂಡ ಬಿಸಿ ಅಬೌಟ್ ಮಹಾಪ್ರಳಯ. ದೇವರು ಇದರಲ್ಲಿ ಮಹಾಪ್ರಳಯದಲ್ಲಿ ನಮಗೆ ಸಿಗೋ ಮುಖ್ಯ ಪಾಠಗಳು. ಪಾಠ 1, ದೇವರು ನನ್ನನ್ನು ನಿಮ್ಮನ್ನು ಕರೆಯುತ್ತಾರೆ, ಹಡಗಿನಲ್ಲಿ ಬನ್ನಿ, ಹಡಗಿನ ಹೊರಗೆ ಯಾವುದೇ ನಿರೀಕ್ಷೆ ಇಲ್ಲ ಅಂತ. ಆದಿಕಾಂಡ 7:1. ಪಾಠ 2 ಆದಿಕಾಂಡ 7:4 ಅವನು ಮನುಷ್ಯನನ್ನು ಸೃಷ್ಟಿಸಿದರೂ ಮನುಷ್ಯನನ್ನು ನಾಶ ಮಾಡಬಲ್ಲರು ಅಂತ. ಪಾಠ 3 ಆದಿಕಾಂಡ 7:5 ಸಂಪೂರ್ಣ ವಿಧೇಯತೆಯು ನಂಬಿಕೆಯು ಪ್ರಮುಖ ಅಂಶವಾಗಿದೆ. ಪಾಠ 4 ಕೃಪೆಯ ಸಮಯವು ಶೀಘ್ರದಲ್ಲಿ ಹಾದಿ ಹೋಗುತ್ತದೆ, ದೇವರು ಅವನನ್ನು ಒಳಗೆ ಮುಚ್ಚಿದನು. ಆದಿಕಾಂಡ 7:16. ಪಾಠ 5 ದೇವರ ಬೆದರಿಕೆಯು ತಮಾಷೆಯಲ್ಲ.
ಪಾಠ 6, ದೇವರ ಸಂಗಡ ಇರುವವರೆಲ್ಲ ರಕ್ಷಿಸಲ್ಪಡುವರು. ಆದಿಕಾಂಡ 7:23. ಆದಿಕಾಂಡ ಅಧ್ಯಾಯ 8, ದೇವರು ನೆನಪಿಸಿಕೊಳ್ಳುತ್ತಾರೆ. ನೆನಪಿಡಿ. ಇಬ್ರು ಭಾಷೆಯಲ್ಲಿ ಸಕಾರ್ ಎಂದರೆ ದೇವರು ತನ್ನ ಒಡன்பಡಿಕೆಯನ್ನು ಸಕ್ರಿಯವಾಗಿ ನೆನಪಿಸಿಕೊಳ್ಳುತ್ತಾರೆ. ದೇವರ ಜ್ಞಾಪಕದಲ್ಲಿಟ್ಟು ಕೊಳ್ಳಲ್ಪಟ್ಟಿದ್ದಾರೆ ಎಂಬ ನುಡಿ ಗಟ್ಟು ಆದಿಕಾಂಡದಲ್ಲಿ 10 ಬಾರಿ ಕಂಡುಬರುತ್ತದೆ. ಇದು ಮಾನವ ಕುಲದೊಂದಿಗೆ ದೇವರ ವೈಯಕ್ತಿಕ ಒಳಗೊಳ್ಳುವಿಕೆಯನ್ನು ಒತ್ತಿ ಹೇಳುತ್ತದೆ. ಇಲ್ಲಿ ದೇವರು ಮಾನವ ಕುಲವನ್ನು ಜಯಿಸಿದ ದುಷ್ಟತನವನ್ನು ತೆಗೆದುಹಾಕಿ ನಂತರ ಅದನ್ನು ಪುನಃ ಸ್ಥಾಪಿಸಲು ನಂಬಿಗಸ್ತನಾಗಿದ್ದಾನೆ. ದೇವರ ಸೃಷ್ಟಿಯೊಂದಿಗೆ ಒಡன்பಡಿಕೆಯನ್ನು ಸ್ಥಾಪಿಸುತ್ತಾರೆ. ದೇವರ ನಂಬಿಕಸ್ತೆಯ ಮಾನವ ಅವಿಧೇಯತೆಯನ್ನು ಮೀರಿ ಎತ್ತಿ ತೋರಿಸುತ್ತದೆ. ಇದು ಇಂದಿನ ಬೈಬಲ್ ಪ್ರಧಾನ ಭಾಷಣ ಅಂತ್ಯವಾಗುತ್ತದೆ. ಆದಿಕಾಂಡ ಅಧ್ಯಾಯ 8 ಮುಗಿಯಿತು. ಪ್ರಶ್ನೆಗಳು ಕೇಳ್ತೀನಿ, ನಾನು ರೆಫರೆನ್ಸ್ ಕೂಡ ಕೊಡ್ತೀನಿ, ಸೊ ನೀವು ಓದ್ಬೋದು. ಸೊ ದ ಫಸ್ಟ್ ಕ್ವೆಶ್ಚನ್, ಜೆನೆಸಿಸ್ 1:1, ಆದಿಕಾಂಡ 1:1, ಆದಿಯಲ್ಲಿ ದೇವರು ಏನನ್ನು ಸೃಷ್ಟಿಸಿದರು? ನೀವು ಇವತ್ತು ಓದಿದ್ದೀರಲ್ಲಮ್ಮ, ನೀವು ಬೈಬಲ್ ಓಪನ್ ಮಾಡಿ ಇಟ್ಕೊಳ್ಳಿ, ವಾಕ್ಯ ನೋಡಿ ನೀವು ಆನ್ಸರ್ ಮಾಡಿ. ಯಾಕೆ ಸಿಗುತ್ತೋ ಆನ್ಸರ್ ಮಾಡಿ. ಆದಿಯಲ್ಲಿ ದೇವರು ಏನು ಸೃಷ್ಟಿಸಿದರು? ಆದಿಕಾಂಡ 1:1. Unmute please. ಯಾರು ಬೇಕಾದ್ರೂ ಆನ್ಸರ್ ಮಾಡಿ. ಪರಲೋಕ ಭೂಲೋಕವನ್ನು ಸೃಷ್ಟಿಸಿದರು. ಥ್ಯಾಂಕ್ ಯು. ಆದಿಕಾಂಡ 1:31, ದೇವರು ಜಗತ್ತನ್ನು ಸೃಷ್ಟಿಸಲು ಎಷ್ಟು ದಿನ ತೆಗೆದುಕೊಂಡರು? 7 ದಿವಸ. ಇಲ್ಲ, 1:31 ವಾಕ್ಯ ಏನ್ ಹೇಳುತ್ತೆ? Genesis 1:31, how many days did God take to create the world? 6 days. 6 days, 6 ದಿವಸ. ಆದಿಕಾಂಡ 2:7, ದೇವರು ಧೂಳಿನಿಂದ ಏನು ರೂಪಿಸಿದರು? ದೇವರ ಧೂಳಿನಿಂದ ಏನನ್ನು ರೂಪಿಸಿದರು? ಮಾನವನನ್ನು ಸೃಷ್ಟಿಸಿದರು. ಎಸ್. ಆದಿಕಾಂಡ 2:20, ಮೊದಲ ಮನುಷ್ಯನ ಹೆಸರು ಏನು? ಆದಾಮ್. ಓಕೆ. ಆದಿಕಾಂಡ 3:23-24, ಆದಾಮ್ ಮತ್ತು ಈವೇಲ್ ಪಾಪದ ಪರಿಣಾಮ ಏನು? ಅವರು ಏದೇನ್ ತೋಟದಿಂದ ಹೊರಗಾಕಿದ್ರು ಅವ್ರನ್ನ ಇಬ್ಬರನ್ನು. ಎಲ್ಲಿಂದ ಹೊರಗಾಕಿದ್ರು? ಏದೇನ್ ತೋಟ. ಓಕೆ, ಇನ್ನೂ ಸ್ವಲ್ಪ ವಿವರ. ಆಮೇಲೆ ಏನಾಯ್ತು ಹೊರಗಾಕಿ? 23-24ನೇ ವಚನ, ಆದಿಕಾಂಡ 3ನೇ ಅಧ್ಯಾಯ. ಹೊರಗಾಕಿದ್ರು, ಆಮೇಲೆ ಏನ್ ಹೇಳಿದ್ರು? அவர் மனிதனை வெளியே தள்ளி துரத்தி விட்டார். ವ್ಯವಸಾಯ ಮಾಡಲೆಂದು ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟನು. ಓಕೆ. ಆದಿಕಾಂಡ 4:2, ಕೇನನ ಸಹೋದರರ ಹೆಸರೇನು? ಸಹೋದರ ಯಾರು? ಏಬಲ್. ಕಾಯಿನ್. ಆದಿಕಾಂಡ 4:7, ದೇವರು ಕೇನನ ಅರ್ಪಣೆಯನ್ನು ಯಾಕೆ ತಿರಸ್ಕರಿಸಿದರು? Ma'am, yours Cain's brother or Abel's brother, ma'am? Cain's brother. Then Who once was again Cain's Cain only. brother? Cain's brother is Abel. ಏಬಲ್. Okay, I answered Cain once again. That's it. ಕೇನ್ನ ಅರ್ಪಣೆಯನ್ನು ಯಾಕೆ ತಿರಸ್ಕರಿಸಿದರು? ಆದಿಕಾಂಡ 4:7. ಆ ವಚನ ಓದಿ, ಅದರಲ್ಲಿ ಆನ್ಸರ್ ಸಿಗುತ್ತೆ. ನೀನು ಒಳಿತನ್ನು ಮಾಡಿದರೆ ತಲೆ ಎತ್ತುತ್ತಿದ್ದೆ, ಕೆಡುಕನ್ನು ಮಾಡಿದ್ದರಿಂದ ಪಾಪವು ಹೊಸ್ತಿಲಲ್ಲಿ ಹೊಂಚು ಹಾಕುತ್ತಿದೆ, ಅದು ನಿನ್ನನ್ನು ಬಯಸುತ್ತಿದೆ, ನೀನು ಅದನ್ನು ಜಯಿಸಬೇಕು ಎಂದರು. ಆದಿಕಾಂಡ 5:5, ಆದಾಮ್ ಎಷ್ಟು ವರ್ಷ ಬಾಳಿದನು? 930 ವರ್ಷ. ಥ್ಯಾಂಕ್ ಯು. ಆದಿಕಾಂಡ 6:5, ದೇವರು ಭೂಮಿಯನ್ನು ನಾಶಪಡಿಸಲು ಕಾರಣವೇನು? ಭೂಮಿಯಲ್ಲಿ ಪಾಪ ತುಂಬಿ ಜನರಲ್ಲಿ ಜಗತ್ತಿನಲ್ಲಿ ಜನರ ಕೆಟ್ಟತನವು ಹೆಚ್ಚುತ್ತಲೇ ಇತ್ತು. ಅವರ ಮನದಾಲೋಚನೆಗಳು ಸದಾ ಕೆಟ್ಟದ್ದಾಗಿದ್ದವು. ಇದನ್ನು ಕಂಡ ಸರ್ವೇಶ್ವರ ಮನುಜನನ್ನು ಇಲ್ಲಿ ಸೃಷ್ಟಿಸಿ ಮಾಡಿದಕ್ಕಾಗಿ ವ್ಯತ್ಯಪಟ್ಟು, ನಾನು ಸೃಷ್ಟಿಸಿದ ಮಾನವರನ್ನು ಈ ಜಗದಿಂದ ಅಳಿಸಿಬಿಡುತ್ತೇನೆ, ಅವರೊಂದಿಗೆ ಪ್ರಾಣಿ ಪಕ್ಷಿಗಳನ್ನು ಕ್ರಿಮಿಕೀಟಗಳನ್ನು ಅಳಿಸಿ ಹಾಕುತ್ತೇನೆ.
ಅವುಗಳನ್ನು ಉಂಟು ಮಾಡುವುದಕ್ಕಾಗಿ ನನಗೆ ದುಃಖವಾಗುತ್ತಿದೆ ಎಂದುಕೊಂಡರು. ಆದರೆ ನೋಹನ ವಿಷಯದಲ್ಲಿ ಸರ್ವೇಶ್ವರ ಸ್ವಾಮಿಗೆ ಮೆಚ್ಚುಗೆಯಾಯಿತು. ದೇವರ ಪಾತ್ರೆಯನ್ನು ಆರ್ಕನ್ನು ಕಟ್ಟಲು ದೇವರು ಯಾರನ್ನು ಆಯ್ಕೆ ಮಾಡಿದರು? ಆದಿಕಾಂಡ 6:13-14. ಯಾರನ್ನೋ ಒಬ್ಬರನ್ನ ಆಯ್ಕೆ ಮಾಡ್ತಾರೆ ಆರ್ಕ್ ಬಿಲ್ಡ್ ಮಾಡೋಕೆ. ನೋಹ. And God said to Noah, I have determined to make an end of all flesh. Okay. Noah's the answer. For Okay. the earth is Yeah. but the ದೇವರು earth is filled with ನೋಹನಿಗೆ- violence to them. Yeah. Answer is Noah. ದೇವರು ನೋಹನಿಗೆ ಪಾತ್ರೆಗೆ ಪ್ರವೇಶಿಸಲು ಎಷ್ಟು ದಿನ ನೀಡಿದರು? ಆರ್ಕ್ ಒಳಗೆ ಹೋಗ್ಲಿಕ್ಕೆ ಎಷ್ಟು ದಿವಸ ಟೈಮ್ ಕೊಡ್ತಾರೆ? ಆದಿಕಾಂಡ 7:4. ಇಷ್ಟು ದಿವಸ ಕೊಡ್ತಾರೆ ಎಲ್ಲರೂ ಒಳಗೆ ಹೋಗ್ಲಿಕ್ಕೆ. 7 days. ಕರೆಕ್ಟ್. 7 days. 40 ದಿನ 40 ದಿನ ಅಲ್ಲ, 7 ದಿವಸ. ಆದಿಕಾಂಡ 7 ವಾಕ್ಯ 4 ಏನ್ ಹೇಳುತ್ತೆ? 7 ದಿನ. In 7 days I will send Yes. rain. Yes. 7 ಆದಿಕಾಂಡ days. 7:21. ಆರ್ಕ್ ಹೊರಗಿನಿಂದ ಏನಾಯ್ತು? ಹೊರಗಿರೋರ್ಗೆಲ್ಲ ಏನಾಯ್ತು? And all flesh died that moved on the earth. Birds, Correct. livestock, ಎಲ್ಲ ಪ್ರಾಣಿಗಳು ನಾಶವಾದವು. that swarm on the earth, and all mankind. ಕರೆಕ್ಟ್. ಆದಿಕಾಂಡ 8:3. ಪ್ರವಾಹದ ನೀರು ಭೂಮಿಯ ಮೇಲೆ ಎಷ್ಟು ದಿನ ಇತ್ತು? And the waters on the earth continually 150 days. ಕರೆಕ್ಟ್. ನನ್ ನೆಟ ಯಾರ್ ನೆಟ ಸೌಂಡ್ ಬರ್ತಿದೆ. ಓಕೆ, ಲಾಸ್ಟ್ ಕ್ವೆಶ್ಚನ್ ಫಾರ್ ದ ಡೇ. ದೇವರು ನೋಹನಿಗೆ ಒಡன்பಡಿಕೆಯಾಗಿ ಯಾವ ಸೈನ್ ಅನ್ನು, ಶಿಕ್ಷಣೆಯನ್ನು ಕೊಟ್ಟರು? ಆದಿಕಾಂಡ ಒಂದು ಸೈನ್ ಕೊಡ್ತಾರಲ್ಲ ದೇವರು, Rainbow. ಮತ್ತೆ ನಾನು Rainbow. ಜಲಪ್ರಳಯದ Rainbow. ರೇನ್ಬೋ. ಕನ್ನಡದಲ್ಲಿ ಏನು? ಮಳೆ ಕಾಮನ ಬಿಲ್ಲು. ವೆರಿ ಗುಡ್. So thank you so much. Thanks to all of you. My Kannada is bad. 1 or 2 days I'll pick up. Get used to. Forgive me. And I lost touch. So good night and God bless. Thank you all so much. Bye. Thank you. Thank you and good night, ma'am. Thank you. Thank you.